ಮಂದೇವಾಲ್ನಲ್ಲಿ ಶಾಲೆಯ ಉಳಿವಿಗಾಗಿ ಬೃಹತ್ ಪ್ರತಿಭಟನೆ, ರಾಷ್ಟ್ರೀಯ ಹೆದ್ದಾರಿ ತಡೆ. ಜೇವರ್ಗಿ ತಾಲೂಕಿನ ಮಂದೇವಾಲ್ ಗ್ರಾಮದಲ್ಲಿ ಹಳೆಯ ಹಾಗೂ ಅಪಾಯಕಾರಿಯಾಗಿ ಮಾರ್ಪಟ್ಟಿರುವ ಸರ್ಕಾರಿ ಪ್ರೌಢಶಾಲೆಯ ದುರಸ್ತಿಗಾಗಿ ಹಾಗೂ ಶಾಲೆಯ ಭವಿಷ್ಯ ಉಳಿಸಿಕೊಳ್ಳುವ ಉದ್ದೇಶದಿಂದ ಗ್ರಾಮಸ್ಥರು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಇಂದು ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಶಾಲೆಯ ಸುಮಾರು 280ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಅವರ ಪೋಷಕರು, ಸ್ಥಳೀಯ ನಾಗರಿಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಪ್ರತಿಭಟನೆಯು ಸುಮಾರು 2 ಗಂಟೆಗಳ ಕಾಲ ಮುಂದುವರಿಯಿತು. ಶಾಲೆಯ ದಯನೀಯ ಸ್ಥಿತಿ, ಮಕ್ಕಳ ಜೀವಕ್ಕೆ ಭೀತಿ. ಮಂದೇವಾಲ್ ಸರ್ಕಾರಿ ಶಾಲೆಯ ಕಟ್ಟಡವು ಸುಮಾರು 48 ವರ್ಷಗಳಷ್ಟು ಹಳೆಯದಾಗಿದ್ದು, ಈಗಾಗಲೇ ಹಲವಾರು ಕಡೆಗಳಿಂದ ಬಿರುಕು ಉಂಟಾಗಿದೆ. ಸುರಕ್ಷಿತವಲ್ಲದ ಸ್ಥಿತಿಗೆ ತಲುಪಿದೆ. ಮಳೆಗಾಲದ ದಿನಗಳಲ್ಲಿ ತರಗತಿ ಕೋಣೆಗಳ ಮೇಲೆ ಸೋರಿಕೆ, ಮೇಲ್ಛಾವಣಿಯಿಂದ ಪದರಗಳು ಕಿತ್ತು ಬೀಳುವುದು ದಿನನಿತ್ಯದ ಕಹಿ ಅನುಭವವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥರು, ನ್ಯಾಯಾಲಯದ ತಡೆಯಾಜ್ಞೆಯಿಂದ ಕಟ್ಟಡ ನಿರ್ವಹಣೆಗೆ ಅಡಚಣೆ. ಶಾಲೆಗೆ ಸೇರಿದ ಮೈದಾನ ಇದೀಗ ನ್ಯಾಯಾಲಯದ ತಡೆಯಾಜ್ಞೆಯಲ್ಲಿ ಸಿಲುಕಿದೆ. ಇದರಿಂದಾಗಿ ಹೊಸ ಕಟ್ಟಡ ನಿರ್ಮಾಣ ಅಥವಾ ದುರಸ್ತಿ ಕಾರ್ಯ ನಿರ್ವಹಿಸಲು ಸರ್ಕಾರಕ್ಕೆ ತೊಂದರೆಯಾಗಿದೆ. ಈ ಜಾಗದ ಬಹುಪಾಲು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪವು ಸ್ಥಳೀಯರಿಂದ ಕೇಳಿಬಂದಿತು. ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ, ಪ್ರತಿಭಟಕರ ಆಕ್ರೋಶದ ಭೇಟಿ. ಪ್ರತಿಭಟನೆಯ ಮಾಹಿತಿ ತಿಳಿದ ತಕ್ಷಣ ತಾಲೂಕು ದಂಡಾಧಿಕಾರಿ ಮಲ್ಲಣ್ಣ ಯಲಗೋಡ, ತಾಲೂಕು ಶಿಕ್ಷಣಾಧಿಕಾರಿ ಮತ್ತು ನೇಲೋಗಿ ಠಾಣೆಯ ಪಿಎಸ್ಐ ಚಿದಾನಂದ ಸೌದಿ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ಅರಿತರು. ನ್ಯಾಯ ಬೇಕೆಂದು ಕೇಳುತ್ತಿದ್ದೇವೆ. ಪವಿತ್ರ ನನ್ನ ಹೆಸರು ಸಂಜನಾ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಹೊಸ ಕಟ್ಟಡಗಳನ್ನು ಕಟ್ಟಿಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾವು ಪಾಠ ಕೇಳುವಾಗ ನಮಗೆ ಮೇಲೆ ನೀರು ಸೋರುತ್ತಿದೆ. ಹಾಗೆ ನಾವು ಪಾಠ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನಮಗೆ ತುಂಬ ತೊಂದರೆ ಆಗುತ್ತಿದೆ ಓದುವಾಗ. ನೀವು ದಯವಿಟ್ಟು ನಮ್ಮ ಕಟ್ಟಡಗಳನ್ನು ಕಟ್ಟಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಿಂಚಲ್ಗತ್ತೀರಿ ಅದು ಮಾಡ ಮಾಡ ಇಲ್ಲ ಮಾಡಿ ಬರ ಎಲ್ಲ ಮಾಡಬೇಕು. ಗಾಡಿ ಇರೇ ನಾವು ಹುಡುಗರು ಮತ್ತೆ ಅಧಿಕಾರಿಗಳ ಮುಂದೆ
ವೇಳೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಶೈಲ ಬುಟ್ನಾಳ, ಮಾಜಿ ಅಧ್ಯಕ್ಷ ಹುಲ್ಲೆಪ್ಪ ಬಿ ಲಂಗೋಟಿ, ದಲಿತ ಸೇನೆಯ ಅಧ್ಯಕ್ಷ ಶಿವಶರಣ ಮಂದೇವಾಲ ಮತ್ತು ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡ್ರ. ಗ್ರಾಮಸ್ಥರು ಹಾಗೂ ಶಾಲಾ ಹಿತಾಸಕ್ತಿಗಳು ಸರ್ಕಾರದಿಂದ ತ್ವರಿತ ನಿರ್ಧಾರ ತೆಗೆದುಕೊಂಡು ಮಕ್ಕಳ ಭವಿಷ್ಯ ಸುರಕ್ಷಿತಗೊಳಿಸಬೇಕೆಂದು ಒತ್ತಾಯಿಸಿದರು.